ಡಿವೈಎಸ್ಪಿ ಕಚೇರಿಯ ಮುಂದೆ ಒಂದು ರೀತಿ ಹೈ ಡ್ರಾಮಾನೇ ನಡೆದೋಗಿದೆ. ಕಾಂಗ್ರೆಸ್ನ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸೂಸೈಡ್ ಡೆತ್ ನೋಟ್ ಅಲ್ಲಿ ಅವರು ಯಾರ್ಯಾರಿಂದ ಏನೇನು ಸಮಸ್ಯೆ ಆಗಿದೆ ಅಂತ ಹೆಸರು ಬರೆದಿಟ್ಟಿದ್ದಾರೆ. ಅವರ ವಿರುದ್ಧ ಯಾಕೆ ಎಫ್ಐಆರ್ ಮಾಡಿಲ್ಲ? ನೀವು ಅವರ ಹೆಸರನ್ನ ಎಫ್ಐಆರ್ ಅಲ್ಲಿ ಯಾಕೆ ತಂದಿಲ್ಲ? ಇತರರು ಅಂತ ಹೇಳ್ತೀರಿ. ಯಾರ ಒತ್ತಡ ನಿಮಗೆ? ಏನ್ ಮಾಡಕ್ ಹೋಗ್ತಾ ಇದ್ದೀರಿ? ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಹೋಗ್ತಿದ್ದೀರಾ? ನೀವು ನ್ಯಾಯ ಕೊಡಿಸಬೇಕು, ಆದ್ರೆ ಪೊಲೀಸರೇ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊನ್ನಣ್ಣ, ಮಂತರ್, ಹರೀಶ್ ಪೂವಯ್ಯ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಡಿವೈಎಸ್ಪಿ ಕಚೇರಿ ಮುಂದೆ ಮೃತದೇಹವನ್ನ ಇಟ್ಟು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ತಳ್ಳಾಟ, ನೂಕಾಟ, ಹೈ ಡ್ರಾಮಾ. ಪೊಲೀಸರೊಂದಿಗೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಬಿಜೆಪಿ ನಾಯಕರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವ ಕೆಲಸ ಪೊಲೀಸರಿಂದ ಆಗಿದೆ. ಹಾಲಿ ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿಯ ನಾಯಕರು, ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಅಲ್ಲಿ ಬಂದಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಇವರೆಲ್ಲರ ಹೆಸರು ಅಂದ್ರೆ ಶಾಸಕರುಗಳು ಪೊನ್ನಣ್ಣ, ಮಂತರಗೌಡ, ಹರೀಶ್ ಪೂವಯ್ಯ ಇವರ ಹೆಸರನ್ನ ಎಫ್ಐಆರ್ ಹಾಕಬೇಕು ಅಂತ ಹೇಳಿ ಇವರು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೃತ ವಿನಯ್ ಶವ ಇಟ್ಟು ಬಿಜೆಪಿಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ ನವೀನ್ ಸೋಮಯ್ಯ ಅವರು, ವಿನಯ್ ಸೋಮಯ್ಯ ಅವರು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸಪ್ ಮೆಸೇಜು ಅಥವಾ ಸ್ಯೂಸೈಡ್ ನೋಟ್ ಅಂತೇಳಿ ನೀವು ಕರಿತೀರಿ, ಅದರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು, ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ, ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರ್ಬೋದು, ಅದೇ ರೀತಿ ಮಂತರಗೌಡ ಇರ್ಬೋದು, ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿಸಿ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ಅವನು ಹೇಳಿದ್ದಾನೆ, ಅದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಪೋಸ್ಟು ಮಾಡಿದ್ದಲ್ಲ ಅಂತ. ಆದರೂ ಕೂಡ ಇನ್ಯಾವನು ಕೂಡ ಕೊಡಗಲ್ಲಿ ಧ್ವನಿ ಎತ್ತಬಾರ್ದು. ಏನು ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಥ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೊಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ಈಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ನಮ್ಮ ಸರ್ಕಾರ ನಮ್ಮ ಸಾಮಾನ್ಯ ಜನ ಮಾತಾಡ್ತಾರೆ, ಅಪೋಸಿಷನ್ನವರೆಲ್ಲ ಸಾಮಾನ್ಯ ಜನ ಮಾತಾಡ್ತಾರೆ. ಈ ಸರ್ಕಾರಕ್ಕೆ ನಿಂತೋಗಿದೆ, ಏನೂ ಇಲ್ಲ. ರಕ್ತ ಸಂಚಾರ ಆಯ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅದು ಯಾವ ರೀತಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತಲೆ ಬುಡ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕಾನೂನು ಅನ್ನೋದು ಪೊಲೀಸ್ನವರು ಒಂದು ರೀತಿ ಕರ್ನಾಟಕದ ಪೊಲೀಸ್ಗೆ ಭಾರಿ ಗೌರವ ಇತ್ತು, ಭಾರಿ ಮರ್ಯಾದೆ ಇತ್ತು. ಯಾವುದೇ ಹಂತದಲ್ಲೂ ಕೂಡ ಪೊಲೀಸ್ನವರು ತಮ್ಮ ತನವನ್ನು ಬಿಟ್ಕೊಟ್ಟಿರಲ್ಲ, ವಿಶೇಷವಾಗಿ ಕರ್ನಾಟಕದ ಪೊಲೀಸ್ನವರು. ಅದು ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ಅವರು ಕೂಡ ನಿರ್ಲಿಪ್ತತೆ ಆಗ್ತಾಯಿದ್ದಾರೆ. ಇದು ಬೇಡ. ಒಂದು ಯಾರೂ ದೊಡ್ಡವರಲ್ಲ ಕಾನೂನಿಗಿನ್ನ. ಈಗಾಗಲೇ ಅವ್ರ ತಮ್ಮವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ಏನು ಎಫ್ಐಆರ್ ಮಾಡಿದ್ದೀರಿ, ಆ ಎಫ್ಐಆರ್ ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಆಗಲಿ. ಡಿವೈಎಸ್ಪಿ ಕಚೇರಿಯ ಮುಂದೆ ಒಂದು ರೀತಿ ಹೈ ಡ್ರಾಮಾನೇ ನಡೆದೋಗಿದೆ. ಕಾಂಗ್ರೆಸ್ನ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸೂಸೈಡ್ ಡೆತ್ ನೋಟ್ ಅಲ್ಲಿ ಅವರು ಯಾರ್ಯಾರಿಂದ ಏನೇನು ಸಮಸ್ಯೆ ಆಗಿದೆ ಅಂತ ಹೆಸರು ಬರೆದಿಟ್ಟಿದ್ದಾರೆ.
ಅವರ ವಿರುದ್ಧ ಯಾಕೆ FIR ಮಾಡಿಲ್ಲ ನೀವು? ಅವರ ಹೆಸರನ್ನ FIR ಅಲ್ಲಿ ಯಾಕೆ ತಂದಿಲ್ಲ? ಇತರರು ಅಂತ ಹೇಳ್ತೀರಿ. ಯಾರ ಒತ್ತಡ ನಿಮಗೆ? ಏನ್ ಮಾಡಕ್ ಹೋಗ್ತಾ ಇದ್ದೀರಿ? ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಹೋಗ್ತಿದ್ದೀರಾ? ನೀವು ನ್ಯಾಯ ಕೊಡಿಸ್ಬೇಕು, ಆದ್ರೆ ಪೊಲೀಸರೇ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊನ್ನಣ್ಣ, ಮಂತರ್, ಹರೀಶ್ ಪೂವಯ್ಯ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಡಿವೈಎಸ್ಪಿ ಕಚೇರಿ ಮುಂದೆ ಮೃತದೇಹವನ್ನ ಇಟ್ಟು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ತಳ್ಳಾಟ, ನೂಕಾಟ, ಹೈ ಡ್ರಾಮಾ. ಪೊಲೀಸರೊಂದಿಗೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಬಿಜೆಪಿ ನಾಯಕರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವ ಕೆಲಸ ಪೊಲೀಸರಿಂದ ಆಗಿದೆ. ಹಾಲಿ ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿಯ ನಾಯಕರು, ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಅಲ್ಲಿ ಬಂದಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಇವರೆಲ್ಲರ ಹೆಸರು ಅಂದ್ರೆ ಶಾಸಕರುಗಳು ಪೊನ್ನಣ್ಣ, ಮಂತರಗೌಡ, ಹರೀಶ್ ಪೂವಯ್ಯ ಇವರ ಹೆಸರನ್ನ FIR ಹಾಕಬೇಕು ಅಂತ ಹೇಳಿ ಇವರು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೃತ ವಿನಯ್ ಶವ ಇಟ್ಟು ಬಿಜೆಪಿಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ ನವೀನ್ ಸೋಮಯ್ಯ ಅವರು, ವಿನಯ್ ಸೋಮಯ್ಯ ಅವರು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸಪ್ ಮೆಸೇಜು ಅಥವಾ ಸ್ಯೂಸೈಡ್ ನೋಟ್ ಅಂತೇಳಿ ನೀವು ಕರಿತೀರಿ, ಅದರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು, ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ, ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರ್ಬೋದು, ಅದೇ ರೀತಿ ಮಂತರಗೌಡ ಇರ್ಬೋದು, ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿಸಿ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತು ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು FIRಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂಥದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ಸನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ಅವನು ಹೇಳಿದ್ದಾನೆ, ಅದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಪೋಸ್ಟು ಮಾಡಿದ್ದಲ್ಲ ಅಂತ. ಆದರೂ ಕೂಡ ಇನ್ಯಾವನು ಕೂಡ ಕೊಡಗಲ್ಲಿ ಧ್ವನಿ ಎತ್ತಬಾರ್ದು. ಏನು ಇವರೇನು ಡಿಕ್ಟೇಟರ್ಸ್ ಇವರು? ಎಂತೆಂಥ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೊಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ಈಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ಅಮ್ಮ, ನಮ್ಮ ಸರ್ಕಾರ ಅಲ್ಲಮ್ಮ, ಸಾಮಾನ್ಯ ಜನ ಮಾತಾಡ್ತಾರೆ, ಅಪೋಸಿಷನವರೆಲ್ಲ ಸಾಮಾನ್ಯ ಜನ ಮಾತಾಡ್ತಾರೆ. ಈ ಸರ್ಕಾರಕ್ಕೆ ನಿಂತೋಗಿದೆ, ಏನೂ ಇಲ್ಲ. ರಕ್ತ ಸಂಚಾರ ಆಯ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅದು ಯಾವ ರೀತಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತಲೆ ಬುಡ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕಾನೂನು ಅನ್ನೋದು ಪೊಲೀಸ್ನವರು ಒಂದು ರೀತಿ ಕರ್ನಾಟಕದ ಪೊಲೀಸ್ಗೆ ಭಾರಿ ಗೌರವ ಇತ್ತು, ಭಾರಿ ಮರ್ಯಾದೆ ಇತ್ತು. ಯಾವುದೇ ಹಂತದಲ್ಲೂ ಕೂಡ ಪೊಲೀಸ್ನವರು ತಮ್ಮ ತನವನ್ನು ಬಿಟ್ಕೊಟ್ಟಿರಲ್ಲ, ವಿಶೇಷವಾಗಿ ಕರ್ನಾಟಕದ ಪೊಲೀಸ್ನವರು. ಅದು ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ಅವರು ಕೂಡ ನಿರ್ಲಿಪ್ತತೆ ಆಗ್ತಾಯಿದ್ದಾರೆ. ಇದು ಬೇಡ. ಒಂದು, ಯಾರೂ ದೊಡ್ಡವರಲ್ಲ ಕಾನೂನಿಗಿನ್ನ. ಈಗಾಗಲೇ ಅವ್ರ ತಮ್ಮವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ಏನು FIR ಮಾಡಿದ್ದೀರಿ, ಆ FIR ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಆಗಲಿ.